ಅದು ಯಾಕಂದ್ರೆ ಸರ್ ಒಬ್ಬ ಆಟೋ ಡ್ರೈವರ್ ಆಗಿ ಹೇಳ್ತೀನಿ ನಾನು, ನಾವು ನಾರ್ಮಲ್ ಆಗಿ ಯಾವ್ದೇ ಹುಡುಗಿಗೆ ಅಷ್ಟೀಜ ಕಮಿಟ್ ಆಗಕ್ ಹೋಗಲ್ಲ ಸರ್. ನಾನು ಹಂಗ ಆಗ್ತೀವಿ ಅಂತಂದ್ರೆ ಅವಳು ನಮ್ಗೆ ಓಕೆ ಅಂತವಳಲ್ಲ. ನೋಡ್ರಿ ಆಲ್ಮೋಸ್ಟ್ ಸಕ್ಸಸ್ಫುಲ್ ಲವ್ ಸ್ಟೋರಿ ಇರೋದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಹೌದು, ನಾನು ತುಂಬಾ ಜನ ಓಡ್ ಬಂದ್ ಮದುವೆ ಮಾಡ್ಕೊಂಡಿರ್ತಾರ, ಇಲ್ಲ ನಾವು ಒಪ್ಸಿ ಮದುವೆ ಮಾಡ್ಕೊಂಡಿರ್ತಾರೆ, ಒಟ್ನಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬುಡ್ಗಿಡ ಸೀನ್ ಅಂತೂ ಇಲ್ಲ ಅಂತ ಹೆಣ್ಮಕ್ಳನ್ನೇ ಕ್ಯಾಚ್ ಮಾಡೋದು. ಇವಾಗ ನಾನು ಹೇಳ್ತೀನಲ್ವಾ, ನೋಡ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೆ ಯಾರು ಮೆಸೇಜ್ ಮಾಡ್ಬೋದು, ನಾನು ಮೆಸೇಜ್ ನೋಡಕ್ ಹೋಗೋದಿಲ್ಲ ಸರ್. ಬಂದ್ರು ಫಸ್ಟ್ ನನ್ನ ಫ್ಯಾಮಿಲಿ ಫೋಟೋ ಕಳ್ಸ್ಬಿಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊ, ಇನ್ಮೇಲೆ ಮಾತಾಡೋ ಅಂದ್ಬಿಟ್ಟು ಅಷ್ಟೇ. ಆಮೇಲೆ ಬ್ರೋ ಅಂದ್ರೆ ಮತ್ತೆ ಅವ್ರ ಕಡೆಯಿಂದ ಒಂದ್ ಫ್ಯಾಮಿಲಿ ಫೋಟೋ ಏನೋ ಬಂದ್ಬಿಡ್ತು ಅನ್ಕೋ, ಚೂಚಾ ಬ್ಲಾಕ್ ಲಿಸ್ಟ್ ಗೆ ಮಾಡುವ ಬಿಸಾಕ್ಬಿಡೋದೆ ಅವ್ರನ್ನ. ಆತರ ಸರ್. ನೈಟ್ ಟೈಮ್ ಮಾಡ್ಬೇಕಾದ್ರೆ MG ರೋಡ್ ಆಗಿರ್ಲಿ, ಈ ಕೋರ್ಮಂಗ್ಲ ಆಗಿರ್ಲಿ, ಇಂದ್ರನಗರ ಆಗಲಿ, ಪಬ್ಗಳು ಜಾಸ್ತಿ. ಹೌದು ಸರ್. ಆ ತರ ಕಸ್ಟಮರ್ ಬರ್ತಾರಲ್ಲ ಸರ್. ಬರ್ತದೆ ಸರ್, ಸಿಕ್ಕಾಪಟ್ಟೆ ಜನ ಬರೋರು. ಹಿಂದ್ಗಡೆನೆ ರೊಮ್ಯಾನ್ಸ್ ಎಲ್ಲ ಮಾಡ್ಕೊಂಡ್ ಕೂತ್ಕೊಂತಾರೆ. ಅದೆಲ್ಲ ನಾವು ಯಾವ್ದನ್ನು ನಾನು ಕೇಳಕ್ ಹೋಗ್ತಾ ಇರ್ಲಿಲ್ಲ ಸರ್. ಬೇರೆ ಆಟೋ ಡ್ರೈವರ್ಸ್ ಹೆಂಗೋ ಗೊತ್ತಿಲ್ಲ, ನನ್ಗೆ ಗೊತ್ತಿರೋ ನಮ್ದೊಂದು ಟೀಮೇ ಇದೆ ಸರ್ ಇಲ್ಲಿ. 100 ಫೀಟ್ ರೋಡ್ ಫುಲ್ ಟೀಮೇ. ನಮ್ ಟೀಮ್ ಬಂದ್ರು ಅವ್ರಿಗೆ ರಾತ್ರಿ ಬರೋರ್ಗೆ ನಮ್ ಕಡೆಯಿಂದ ಎಷ್ಟು ಖುಷಿ ಆಗ್ತದೋ ಅಷ್ಟು ಖುಷಿ. ಅವ್ರು ಏನನ ಮಾಡ್ಕೊಳ್ಳಿ, ಗಾಡಿ ಇಳಿದುವಾಗ ಗಂಟನು ಅವ್ರದೇ ಅದೇ. ನೀ ಬರೀ ಸುಮ್ನೆ ಹಂಗೆ ನೀನ್ ಬೆಡ್ರೂಮ್ ಮಾಡ್ಕತೀನಿ ಅಂದ್ರೆ ಇಲ್ಲ, ನೀನ್ ಏನಪ್ಪ ನೀನ್ ಪಾರ್ಕ್ ಪಬ್ಲಿಕ್ ಪ್ಲೇಸ್. ಈಗ ಅಂದ್ರೆ ನಾನು ಒಬ್ಬ ಪ್ರೈವೇಟ್, ನಾನು ಯಾರ ಹತ್ರನು ಹೇಳಕ್ ಹೋಗಲ್ಲ, ಯಾಕಂದ್ರೆ ನನಗ್ ಪರಿಚಯನೇ ಇಲ್ಲ. ಇಂತ ಸಾರು ಹಿಂಗ್ ಮಾಡ್ಬಿಟ್ರು ಹಿಂಗಿಂಗ್ ಅಂತ ನಾನು ಹೇಳಕ್ ಹೋಗಲ್ಲ. ಹೌದೌದು, ಖಂಡಿತ. ಯಾಕಂದ್ರೆ ನಿಮ್ಗೆ ಅವ್ರಿಂದ ಗೊತ್ತೇ ಇರಲ್ಲ. ಅಷ್ಟೇ, ಬರ್ತಾರೆ, ಕುತ್ಕೊಳ್ತಾರೆ. ಇಬ್ರು ಪ್ರೇಮಿಗಳ ಬಂದಿದ್ದೀರಾ, ಕೂತ್ಕೊಂಡಿದ್ದೀರಾ, ನೀವ್ ಏನೋ ಮಾಡಿ ನಾನ್ ನೋಡ್ತೀನಿ, ಬಟ್ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಅವ್ರದ್ದೇನೋ ಅವ್ರು ಮಾಡ್ಕೊಂತಾರ, ನಾನೊಂದು ಗಿಡನೋ ಮರನೋ ಆಗಿರ್ತೀನಿ ಅಲ್ಲಿ, ಒಂದು ಗಿಡನೋ ಮರನೋ ಆಗ್ಬಿಟ್ಟು ಸರ್. ಅದು ಇನ್ನೊಂದು ಅವ್ರು ಮಾಡೋದನ್ನ ಬಿಟ್ಬಿಟ್ಟು ಆಮೇಲೆ ಈಗಂತೂ ನೋಡ್ಬೋದು, ಹೇಳ್ತೀನಿ ನೋಡ್ರಿ. ಇವಾಗಾದ್ರೂ ಕೆಲವೊಂದು ಹೆಣ್ಮಕ್ಳು ಇಷ್ಟಿಷ್ಟೆಲ್ಲ ಹಾಕೊಂಡು ಇದೆಲ್ಲ ಬಿಟ್ಕೊಂಡು ಪಬ್ಗೆ ಹೋಗೋರೆಲ್ಲ, ಅದೊಂದು ಅವ್ರದ್ದು ಪ್ಯಾಷನ್ ಸರ್. ಅದು ಅವ್ರ ಬಟ್ಟೆ ಹಾಕೋ ಸ್ಟೈಲೇ ಹಂಗೆ. ಬಟ್ ಅದು ತಪ್ಪು ಅಂತ ನಾವ್ ಅಂತೀವಿ, ಏನ್ ಮಾಡಕ್ಕಾಗುತ್ತೆ? ಅವ್ರಿಗೆ ಇಷ್ಟ ಅದು ಅಲ್ವಾ, ಅವ್ರ ಇಷ್ಟ ಅಲ್ವಾ, ಅದು ತಪ್ಪು ಅಂತ ನಾವು ಅವ್ರವ್ರ ಇಷ್ಟಕ್ಕೆ ತಕ್ಕನಂಗೆ ಬದುಕ್ಬೇಕು. ನಾವ್ ಬೇಡ ಅಂತ ಅಂದ್ಬಿಟ್ಟೆ ಬೀಚ ಅಂದ್ಬಿಟ್ಟು ಸೀರೆ ಓಡ್ಸಕತ್ತದಲ್ಲ ರೋಡಲ್ಲಿ ನಿಂತ್ಕೊಂಡು. ಅದೇ ತರ ಯಾರನ್ನ ನೋಡ್ತಾ ಇರ್ತಾರೆ ಸುಮ್ನೆ. ನಾನು ಆ ಟೈಮಲ್ಲಿ ಹಿಂಗೆ ನೋಡೋದು, ಎಲ್ಲಾರು ನನ್ಗೆ ಒಂದ್ 4 ಜನ ನಾನು ಆಟೋನ್ ನೋಡಕ್ ನಿಂತ್ಕೊಂಡ್ಬಿಟ್ರೇನೆ ಗೊತ್ತಾಗ್ಬಿಡುತ್ತೆ ಸರ್. ಏನ್ ನನ್ನ ಆಟೋನ್ ನೋಡ್ತಾವ್ರ ಅಂದ್ರೆ, ನಾನು ತುಂಬಾ ಕ್ಲೀನ್ ಆಗಿದೆಯಲ್ಲ ಆಟೋ ನೋಡ್ತಾ ಇದಾರೆ ಅಂದ್ಬಿಟ್ಟು ಖುಷಿ ಆಗ್ಬಿಟ್ಟಿರ್ತೀನಿ. ಒಂದ್ಸರಿ ಹಿಂಗ್ ಸೈಡ್ ಅಲ್ಲಿ ಎಲ್ಲಾನ ಈಗ ಸೆಂಟರ್ ಮಿರರ್ ಇಡಂಗಿಲ್ಲ. ಸೆಂಟರ್ ಮಿರರ್ ಇಟ್ಬಿಟ್ರೆ ನಮ್ಗೊಂಥರ ಬೇಜಾರಾಗೋಗ್ಬಿಡುತ್ತೆ. ಆಟೋದಲ್ಲಿ ಸೆಂಟರ್ ಮಿರರ್ ಇಟ್ಬಿಟ್ರೇನೆ ಕಸ್ಟಮರ್ಗಳು ಬೇರೆ ತರ ನೋಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದ್ರಲ್ಲೂ ಸ್ಪೆಷಲಿ ಹುಡುಗಿರು ಈ ಸ್ಕರ್ಟ್ ಹಾಕೊಂಡ್ ಬರೋರು, ಆಮೇಲೆ ಈ ಪಬ್ಗೆ ಹೋಗಕ್ಕೆ ಅವರು ಸಪರೇಟ್ ಆಗಿ ರೆಡಿ ಆಗ್ಬಿಟ್ಟು ಬರ್ತಾರೆ. ಅವ್ರೆಲ್ಲ ಅವ್ರು ನೋಡೋ ರೀತಿನೇ ಬೇರೆ ಆಗ್ಬಿಡುತ್ತೆ. ಸೆಂಟರ್ ಮಿರರ್ ಇದ್ರೆ ನೋಡಿದ್ರೇನೆ ಸಾಕು. ಅದ್ ಹೆಂಗ್ ಕ್ಯಾಚ್ ಆಗ್ಬಿಡುತ್ತೆ ಅಂದ್ರೆ ಸರ್, ಅದ್ ಏನೋ ಮಾಡಕ್ ಹೋಗ್ಬಿಟ್ಟು ಸೆಂಟರ್ ಮಿರರ್ ಹಿಂಗ್ ನೋಡ್ಬಿಡ್ತೀವಿ. ಅದೇ ಟೈಮಲ್ಲಿ ಅಮ್ಮ ಅಲ್ಲಿ ನೋಡ್ತಾ ಇರ್ತಾಳೆ, ದಿಕ್ಕದ್ ನೋಡಿ ನಾನೇ ನೋಡ್ತಾವ್ರಲ್ಲ ಮರಯ. ಅವಾಗ ಅವನು ಇದಕ್ಕೆ ನನ್ ಮಕ್ಳೆಲ್ಲ ಸೆಂಟರ್ ಮಿರರ್ ಹಾಕಿಸ್ಕೊಳ್ಳೋದನ್ನ ತರ ಒಂದು ಫೀಲ್ ಕೊಟ್ಬಿಡ್ತಾರೆ. ಅದಕ್ಕೆ ಅದನ್ನ ಬಿಚ್ಚಿ ಹಾಕ್ಬಿಟ್ಟಿರ್ತೀನಿ. ಸುತ್ತಮುತ್ತ ಯಾರನ್ನ ನೋಡಕ್ ನಿಂತ್ಕೊಂಡ್ಬಿಟ್ರೆ ಸಾಕು, ಒಂದ್ ಮಿರರ್ ಹಿಂಗ್ ನೋಡ್ತೀನಿ, ಓಹೋ ಇದು ಪಿಕ್ಚರ್ ನೋಡ್ತಾ ಇರೋದು ನನ್ನಲ್ಲ, ಹಿಂದ್ಗಡೆ ಕೂತಿರೋ ಹುಡುಗಿನ ಅಂದ್ಬಿಟ್ಟು ಅನ್ಕಂತೀನಿ. ಎಲ್ಲಾರು ನೋಡ್ತಾ ಇದ್ರೆ ಓಕೆ. ಯಾವನಾನ ಬಂದ್ಬಿಟ್ಟು ಮೊನ್ನೆ ಹಿಂಗೆ ಆಯ್ತು ಸರ್. ಹಿಂದಿ ಅವನೊಬ್ನು ಹಂಗೆ ಆ ಹುಡುಗಿ ಹಂಗೆ ಹಾಕೊಂಡ್ ಬಂದಿತ್ತು, ಹಿಂದಿ ಅವಳು ನೋಡ್ಬಿಟ್ಟು ಅಂದ್ಬಿಟ್ಟ ನನ್ಗೆ ಎಕ್ಬಿಡ್ತು, ಬಾರೋ ಇಲ್ಲಿ, ಯಾರೇ ಇದಾರ್, ಯಾರು ಹೊಡೆದಿದ್ ವಿಜಿಲ್ ನಿನ್ ನನ್ ಮಗನೇ, ಬಾರೋ ಇಲ್ಲಿ ಅಂದಿದ್ದೆ. ಇವಳು ಹೇಳ್ತಾಳೆ, ಬಯ್ಯ ಚೋರ್ದು ಪರಾನೆ ಬಿಟ್ಬಿಡು, ಏನು ಮಾಡಕ್ ಹೋಗ್ಬೇಕಾದ್ರೆ ಹೇಳ್ತಾವಳೆ, ನೀನ್ ಯಾಕೆ ಕೋಪ ಮಾಡ್ಕೊಂಡೆ ಅಂದ್ಬಿಟ್ಟು. ಇಲ್ಲ ಮೇಡಮ್, ನೀವು ನಮ್ ಕಸ್ಟಮರು, ಹಿಂದ್ಗಡೆ ಕುತ್ಕೊಂಡಾಗ ನನ್ ಮಗ ನಿಮ್ಗೆ ಹಿಂಗಿಂಗ್ ಅಂತಾನೆ, ಯಾಕೆ ನನಗ್ ಬರಲ್ವಾ? ನಾನು ಅನ್ನಲ್ಲ ಅಂದಿದ್ದೆ. ರಿಯಲಿ ಅಪ್ರಿಶಿಯೇಟೆಡ್ ಬೈ ಅಂದ್ಬಿಟ್ಟು ಹೋದ್ಲ ಅವಳು ಹೋಗ್ಬೇಕಾರೆ. ಹೌದು, ಯಾಕಂದ್ರೆ ಒಂಥರ ಒಂದು ಪ್ರೊಟೆಕ್ಟಿವ್ ತರ ಕರ್ಕೊಂಡು ಹೋಗ್ತಿದ್ರಿ ನೀವು ಅವ್ರನ್ನ. ಅಲ್ಲ ಸರ್, ಈಗ ನಾವೇ ಕುತ್ಕೊಂಡಿರ್ತೀವಿ, ನಮಗ್ ಬರಲ್ವಾ ವಿಜಿಲ್ ಹೊಡಿಯಕ ನೋಡ್ಬಿಟ್ಟು ಅಂದ್ಬಿಟ್ಟು. ಯಾವನ ಬಂದ್ಬಿಟ್ಟು ಹಂಗ್ ಮಾಡ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಏನಪ್ಪ ನನ್ನ ಮಗ ಹಿಂಗ್ ಮಾಡ್ತಾನಲ್ಲ ಅಂದ್ಬಿಟ್ಟು. ಹೌದು, ಅದೇ ನೀವ್ ಆತರ ಮಾಡಿದ್ ತುಂಬಾ ಖುಷಿ ವಿಚಾರ ಅಂತ ಹೇಳ್ಬೋದು. ಹೌದು, ಯಾಕಂದ್ರೆ ಎಲ್ಲಾರು ಏನೋ ಮಾಡಿ ಅವ್ರಿಗೆ ಹೇಳ್ತಾವ್ ನೋಡ್ಕೊಂತಾರೆ, ಮಾಡ್ತಾರೆ, ಬಿಡು ಅಂತ ಸುಮ್ನೆ ಆಗ್ತಿರೋ. ಈ ತರ ಯಾರೋ ಬಂದ್ ಅವ್ರಿಗೆ ವಿಜಯ್ ಹಾಕಿದ್ರೆ ಕಡಿಯಲ್ಲ, ಬೇಜಾರಾಗ್ಬಿಡುತ್ತೆ ಸರ್. ಯಾರೇ ಆಗ್ಲಿ, ಯಾಕಂದ್ರೆ ನಾನು ನೋಡ್ದೆ ಅದು ಯಾವ್ದೇ ಆಗ್ಲಿ ನೋಡಿ ಸರ್, ಗಂಡ್ ಮಕ್ಳು ದೃಷ್ಟಿ ಇದ್ದೇ ಇರ್ಬೇಕು. ಏನೇ ಆಗ್ಲಿ ನೋಡ್ಬೇಕು. ಇವಾಗ ಸಿನಿಮಾ ಆದ್ರೂ ಒಯ್ತೀರಿ,
ಬಿಚ್ ಕುಣ್ದಾಡ್ತಾರೆ, ನೋಡ್ತೀರಿ ಬತ್ತೀರಿ ದುಡ್ಡು ಕೊಟ್ಬಿಟ್ಟು ಅಲ್ವಾ. ಹಂಗಂದ್ಬಿಟ್ಟು ಸ್ಕ್ರೀನ್ ಹೋಗಿ ತಪ್ಕೊಳಕ್ ಆಯ್ತದ? ಸ್ಕ್ರೀನ್ ತಪ್ಕೊಡ್ರಿ. ಯಾವ್ದೇ ಆಗ್ಲಿ ಅವ್ರನ್ನ ನೋಡ್ಬೇಕು ಅಂತಾನೆ ಹಾಕಬತ್ತಾರೆ, ನೋಡ್ಬೇಕು. ಅವ್ರನ್ನು ಸುಮ್ನೆ ಅವ್ರನ್ನ ಇವಾಗ ನೋಡ್ರಿ, ಕೆಲವೊಂದು ಹುಡುಗಿರ್ ನೀವ್ ನೋಡ್ರಿ, ಅವ್ರಿಗೆ ಗೊತ್ತಿರುತ್ತೆ ಊರ್ ಜನ ನಮ್ಮನ್ನ ನೋಡ್ತಾವ್ರೆ ಅಂದ್ಬಿಟ್ಟು, ಬಟ್ ಯಾವ್ದಕ್ಕೂ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ನಾವು ನಂಗೆ ಸುಮ್ನೆ ನೋಡ್ಬೇಕು, ಹೆಂಗ್ ಹಾಕ ಬಂದವಳು ನೋಡಪ್ಪ ಬಟ್ಟೆಗಳು ಅನ್ಬೇಕು, ಹೋಗ್ತಾ ಇರ್ಬೇಕು. ಮನ್ಸಲ್ಲ ಅದು, ಅದ್ ಬಾಯಿ ತೆಗ್ದು ಇನ್ನೊಬ್ರಿಗೆ ಹೇಳೋದು ಅದೇನಾಗ್ಬಿಡುತ್ತೆ ಅಂದ್ರೆ ಆ ಸುತ್ತಮುತ್ತಲು ಒಂಥರ ಇರಿಟೇಷನ್ ಆಗೋದು. ಅವ್ರಿಗಿಂತ ಮೊದ್ಲು ಅಂದ್ರೆ ಒಂಥರ ಅಲ್ಲೇ ಸೀನ್ ಕ್ರಿಯೇಟ್ ಆಗೋದು. ಆತರ ರಿಯಾಕ್ಟ್ ಮಾಡಕ್ ಹೋದಾಗ್ಲೆ ಸೀನ್ ಕ್ರಿಯೇಟ್ ಆಗೋದು. ಎಲ್ಲ ರೊಮ್ಯಾನ್ಸ್ಗಳೆಲ್ಲ ಬೇಜಾರ್ ನಡೆದಿದ್ದಾವ ಸರ್. ಎಲ್ಲ ಆಟೋದಲ್ಲಿ ಹಿಂದ್ಗಡೆ ಮಾಡ್ಬೇಕಾದ್ರೆ ನಾವ್ ಹೇಳಿದ್ವಲ್ಲ, ಒಂದು ಗಿಡನೋ ಮರನೋ ಇಲ್ಲ ಅವ್ರಿಗೊಂದು ಕಟ್ಟೆನೋ ಆಗ್ಬಿಟ್ಟು ಮಾಡ್ಕೊಳ್ರಿ. ಮತ್ತ ಅದು ಬಿಟ್ಟು ಇನ್ನು ಓವರ್ ಆಗಲ್ಲ ಹೋದ್ರೆ ಏನ್ರಲ್ಲೇ ಇದೆಲೇ ನನ್ ಮಕ್ಕಳ. ಅದನ್ನು ಗೊತ್ತು ಸರ್. ಇವಾಗ ನೋಡಿ ಸರ್, ಅದು ಪಬ್ಲಿಕ್ ಕೂಡ ಅಷ್ಟೇ. ಇವಾಗ ಯಾರೇ ಆಗ್ಲಿ ಆ ರೇಂಜ್ಗೆ ಅತಿರೇಕಕ್ಕಂತೂ ಯಾರು ಹೋಗಲ್ಲ. ಪಬ್ಲಿಕ್ ಅಲ್ಲಿ ಒಂದ್ ನಾರ್ಮಲ್ ಆಗಿ ಏನ್ ಮಾಡ್ಬೇಕು ಅದು ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಇನ್ನೊಂದಂದ್ರೆ ಸರ್, ನಾನ್ ಏನ್ ಮಾಡ್ತೀನಿ ಅಂದ್ರೆ, ಈ ಪ್ರೇಮಿಗಳು ಇರ್ತಾರೆ ಗೊತ್ತಾ, ಈ ಪ್ರೇಮಿಗಳಿದ್ದ ಜಾಗದಲ್ಲಿ ನಾನ್ ಡೌನ್ ಆಗ್ಬಿಡ್ತೀನಿ. ಅಂದ್ರೆ ಇವಾಗ ನಮ್ ಏರಿಯಾನೇ ಅಂತ ಇಟ್ಕೊಳ್ಳಿ, ಇವಾಗ ಎಲ್ಲೋ ಒಂದ್ ಜಾಗದಲ್ಲಿ ಕೂತ್ಕೊಂಡು ಹಿಂಗ್ ಗಿಲ್ಕೊಳ್ಳೋದು, ಹಿಂಗ್ ಮುತ್ ಕಟ್ಕೊಂಡು ಏನೋ ಒಂದ್ ಮಾಡ್ತಾ ಇರ್ತಾರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನಮ್ದು 100 ಫೀಟ್ ಅಲ್ಲಿ ಇಲ್ಲಿ ಅಕ್ಕಪಕ್ಕ ದೊಡ್ಡವ್ರು ಯಾರನ್ನ ಕೂತ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಗಪ್ಪ ಅಂತ ಹೋಗ್ಬಿಟ್ಟು ಬೈದ್ ಬಿಡ್ತಾರೆ ಅವ್ರಿಗೆ. ಅಳ್ಬರ್ಗ್ ಗೊತ್ತಾಗಲ್ಲ, ಹೊಟ್ಟೆಗೆ ಏನ್ ತಿಂತೀರಾ ಗೊತ್ತಾಗಲ್ಲ. ಇಷ್ಟು ಜನ ಕೂತವ್ರೆ, ಹಿಂಗ್ ಕೈ ಬಿಟ್ಕೊಂಡು ಹಂಗ್ ಕೈ ಬಿಟ್ಕೊಂಡು ಎಲ್ಲಾರ ಮುಂದೆ ಮಾನ ಮರ್ಯಾದೆ ಇಲ್ದವ ಹಂಗಿಂಗ್ ಅಂತ ಬೈತಾ ಇರ್ತಾರೆ. ನಾನೆಲ್ಲ ಹಂಗ್ ಮಾಡೋದಿಲ್ಲ ಸರ್. ನಮ್ ಮನ್ಸ್ ಮಾಡಿದ್ರೆ, ಇವಾಗ ಒಂದು ಹುಡುಗ ಗಾಡಿಲಿ ಹೋಗ್ತಾ ಇದ್ರು, ನಾನು ಆಟೋ ಓಡಿಸ್ಬೇಕಾದ್ರು ಅಷ್ಟೇ, ಒಂದು ಹುಡುಗಿ ಗಾಡಿಲಿ ಹೋಗ್ತಾ ಇದ್ರು, ಅದು ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಪ್ರೇಮಿ ಆಗಿರ್ಬೋದು, ಒಂದು ಹುಡುಗಿ ಹೋಗ್ತಾರೆ ಅಂದಾಗ ಏನೋ ಒಂದು ಟಚ್ ಆಯ್ತು, ಏನೋ ಒಂದು ಆಯ್ತು ಅಂದಾಗ, ಏಯ್ ನೋಡ್ಕೊಂಡಾಗಕ್ಕಾಗಲ್ಲ ಏನಲ್ಲಿ ಗುಬಾಲ್ ಅಂತ ಅವ್ನು ನನ್ಗಂತಾನೆ. ಅಂದಾಗ ಸಾರಿ ಅಣ್ಣ ತಪ್ಪಾಯ್ತು ಅಂದ್ಬಿಡ್ತೀನಿ. ಯಾಕಂದ್ರೆ ನನ್ಗ ಕೆಪಾಸಿಟಿ ಇರುತ್ತೆ. ಯಾವನ್ಗೋ ಗುಬಾಲ್ ಅಂತ ಇದೆಯಲ್ಲ ಬಾರೋ ಇಲ್ಲಿ ಅಂದ್ಬಿಟ್ಟು ಹಿಡ್ಕೊಂಬಿಟ್ಟು ಅವ್ನ್ ಡೆಮ್ಮಿ ಮಾಡ್ಬಿಡ್ಬೋದು. ಬಟ್ ಆದ್ರೆ ಅವ್ನು ಕಡಿಮೆ ಅಂದ್ರು 1 ವಾರ 15 ದಿನ ಮರ್ಯಾದಿಲ್ಲ ಸರ್. ಅದು ಥೂ ಏನ್ ನನ್ನ ತಂಗಿ ಮುಂದೆ ಹಿಂಗ್ ಮಾಡ್ಬಿಟ್ರಲ್ಲ, ಥೂ ಏನ್ ನನ್ನ ಅಕ್ಕನ ಮುಂದೆ ಹಿಂಗ್ ಮಾಡ್ಬಿಟ್ರಲ್ಲ, ಥೂ ಏನ್ ನನ್ನ ಹುಡುಗಿ ಮುಂದೆ ಹಿಂಗ್ ಮಾಡ್ಬಿಟ್ರಲ್ಲ ಅಂದ್ಬಿಟ್ಟು ಅವನು ಖಿನ್ನತೆಗೆ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಇಲ್ಲ ಅಣ್ಣ ಸಾರಿ ಅಣ್ಣ, ನಾನೇ ಅವ್ರಿಗೆ ಡೌನ್ ಆಗ್ಬಿಡ್ತೀನಿ. ಮತ್ತೆ ಇಬ್ರು ಹುಡುಗರಿದ್ರೆ ನಿತ್ಕೊಂಡ್ಬಿಡೋದೇ ಅಲ್ಲಿ, ಯಾವನ್ಗೋ ಗುಬ್ಬಾಲ್ ಅಂತ ಇದೆಯಾ ಬಾಯಲ್ಲಿ ಇಳಿಗೋ ಕೆಳಗ ಹಾಕಿ ಸೈಡ್ಗೆ ಹಾಕಲ್ಲಿ ಅಂದ್ಬಿಟ್ಟು. ಫ್ರೆಂಡ್ಶಿಪ್ ಅಲ್ಲಿ ಒಂದು ಅವಮಾನ ಬಂದ್ರು ತಡೀತಾರೆ. ಒಂದು ಫ್ಯಾಮಿಲಿ ಹತ್ರ ಬಂದಾಗ, ಒಂದು ಫ್ಯಾಮಿಲಿ ಏನಾದ್ರು ಇದ್ದಾಗ ದಯವಿಟ್ಟು ಯಾರೇ ಆಗ್ಲಿ ಜಗಳ ಆದ್ರೆ ಜೊತೆಲಿ ಯಾವ್ದೋ ಒಂದ್ ಹೆಣ್ಮಕ್ಳು ಇದ್ರೆ ಸಾರಿ ಅಣ್ಣ, ಆದಷ್ಟು ಶಾಂತಿಯಿಂದಾನೇ ಜಗಳ ಮಾಡಕ್ ನೋಡಿ, ವಾಂತಿ ಮಾಡೋ ರೇಂಜ್ಗೆ ಹೋಗ್ಬೇಡಿ ಪಾಪ. ಹೌದು, ಅದು ಕರೆಕ್ಟ್ ನೀವ್ ಹೇಳಿದ್ದು. ಒಬ್ಬ ಪರ್ಸನ್ ಫ್ಯಾಮಿಲಿ ಹತ್ರ ನೀವೆಲ್ಲ ಹೊರಗಡೆ ಹೆಂಗೆ ಇರ್ಲಿ ಇಲ್ಲ ಸರ್, ಒಂದು ಹುಡುಗನ ಜೊತೆಲಿ, ಸ್ಪೆಷಲಿ ಒಂದು ಹುಡುಗನ ಜೊತೆಲಿ ಒಂದು ಹುಡುಗಿ ಇದ್ದಾಗ, ಅದು ಯಾರೋ ಒಂದ್ ಲವರ್ ಆಗಿರ್ಬೋದು, ಅವ್ರ ಅಕ್ಕ ಆಗಿರ್ಬೋದು, ಅವ್ನ ತಂಗಿ ಆಗಿರ್ಬೋದು, ಅವ್ರ ಅಮ್ಮ ಆಗಿರ್ಬೋದು, ಇಲ್ಲ ಅವ್ನ ರಿಲೇಟಿವ್ಸ್ ಆಗಿರ್ಬೋದು. ಬಟ್ ಒಂದು ಹುಡುಗಿ ಜೊತೆಲಿ ಒಂದು ಹುಡುಗ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಹುಡುಗಿ ಹಿಂದ್ಗಡೆ ಕುತ್ಕೊಂಡಿದ್ದಾಳೆ ಅಂದಾಗ ನಾನ್ ಲೋ ಆಗ್ಬಿಡ್ತೀನಿ ಸರ್. ಅವ್ನ ವಯಸ್ಸಲ್ಲಿ ದೊಡ್ಡವನಾಗಿರ್ಲಿ ಚಿಕ್ಕವರಾಗಿರ್ಲಿ, ಅವನ್ ಜೊತೆಲಿ ಇರೋಂತ ಹುಡುಗಿ ಮುಂದ್ಗಡೆ ಅವನ್ನ ಡೆಮ್ಮಿ ಮಾಡಕ್ ನನ್ಗೆ ಇಷ್ಟ ಇಲ್ಲ ಸರ್. ಯಾಕಂದ್ರೆ ಮಾಡ್ಬೋದು, 2 ನಿಮಿಷ ಇಳಿದ್ಬಿಟ್ರು ಏನಾಯ್ತೋ ನಮ್ ಹುಡುಗರೆಲ್ಲ ಬರ್ತವೆ. ಅವ್ನು ಹೆಂಗ್ ಲೋ ಆಗ್ಬಿಡ್ತಾನಂದ್ರೆ ಬಾಯಿ ಮುಚ್ಕೊಂಡು ಹೋಗ್ಬೇಕಷ್ಟೇ, ಅದ್ ಬಿಟ್ಟು ಬೇರೆ ಏನು ಗತಿ ಇರಲ್ಲ. ಸುಮ್ನೆ ಅವ್ನಿಗೆ ಹಿಂಗ್ ಅಂದ್ಬಿಟ್ನಲ್ಲ ಅಂದ್ಬಿಟ್ಟು ಗಾಬರಿ ಆಗ್ಬಿಟ್ಟು ಒಂಥರ ಏನಪ್ಪಾ ಹಿಂಗ್ ಬಂದ್ಬಿಟ್ರಲ್ಲ ಇವರೆಲ್ಲ ಅಂದ್ಬಿಟ್ಟು ಡೆಮ್ಮಿ ಆಗ್ಬಿಡ್ತಾನೆ. ಅವ್ನು ಹೋದ್ಮೇಲೆ 1 ವಾರ ಅವನು ಸುಧಾರಿಸ್ಕೊಳಕಲ್ಲ, ಏನ್ ನನ್ನ ಹುಡುಗಿ ಮುಂದ್ಗಡೆ ಹಿಂಗ್ ಮಾಡ್ಬಿಟ್ರಲ್ಲ, ನನ್ನ ತಂಗಿ ಮುಂದ್ಗಡೆ ಹಿಂಗ್ ಮಾಡ್ಬಿಟ್ರಲ್ಲ ಅನ್ನೋ ತರ ಒಂಥರ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾನು ಲೋ ಆಗ್ಬಿಡ್ತೀನಿ. ಒಳ್ಳೆ ಕೆಲಸ, ಅದೊಂದು ಪಾಯಿಂಟ್ ಸರ್. ನಾನು ಸರ್ ನಿಮ್ಗೆ ನೈಟ್ ಟೈಮ್ ಡ್ಯೂಟಿ ಮಾಡ್ಬೇಕಾದ್ರೆ ಕೋರ್ಮಾಂಗ್ಲ ಆಗಿರ್ಬೋದು, ಈ ತರ ಪಬ್ಬಿನ ಟೈಮಲ್ಲಿ ನಿಮ್ಗೆ ಆಗಿರೋದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಿದೆ ಸರ್? ಸರ್ ಬೆಸ್ಟ್ ಅಂದ್ರೆ ಅದು ನಾನು ಮರೆಯಕ್ಕಾಗಲ್ಲ ಅಂತ ಎಕ್ಸ್ಪೀರಿಯನ್ಸ್. ಅದು ಫನ್ನಿ ಆಗಿರ್ಬೋದು, ಅದು ಸೀರಿಯಸ್ ಆಗಿರ್ಬೋದು. ಸರ್ ಫನ್ನಿ ಅಂದ್ರೆ ಸರ್ ಇಂಗ್ಲಿಷ್ ಅವ್ರದ್ದೇ ಸರ್ ಫನ್ನಿ. ಇಂಗ್ಲಿಷ್ ಅವ್ರು ಬಂದ್ರೆ ಅವ್ರಿಗೇನೋ ಒಂಥರ, ಅಂದ್ರೆ ಫಾರಿನರ್ ಹೇಳ್ತಿದ್ರೆ ಫಾರಿನರ್ಸ್ ಬಂದ್ಬಿಟ್ರೇನೆ ಸರ್ ಆಟೋ ಫಾರಿನರ್ ಇವಾಗೆಲ್ಲ ಓಲಾ ಓಬರ್. ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಮೊನ್ನೆ ಒಂದ್ ವಿಡಿಯೋ ಬಿಟ್ಟಿದ್ದೀನಲ್ಲ ಸರ್, ನಮ್ ರಾಜ್ಯೋತ್ಸವ ಬಂದ್ಬಿಟ್ರು, ಅವ್ರನ್ನ ಕರ್ಕೊಂಬಂದ್ ಎಳ್ಕೊಂಬಂದ್ ಸನ್ಮಾನ ಎಲ್ಲ ಮಾಡ್ಬಿಟ್ವಿ. ಸನ್ಮಾನ ಮಾಡಿದ್ಮೇಲೆ ಆ ಶಾಲು ಆರ ನಮ್ಗೆ ವಾಪಸ್ ಕೊಡಕ್ ಬರ್ತಾವ್ರೆ. ನೋ ಕೀಪ್ ಇಟ್ ಅಂದಿದ್ದೆ. ವಾಟ್ ಕೀಪ್ ಇಟ್ ಅಮೇಜಿಂಗ್ ಅಂತಾರೆ. ಅಯ್ಯೋ ನೀನ್
ಅದ್ ಇನ್ನೇನು ಈ ಸನ್ಮಾನ ಮಾಡ್ಬಿಟ್ಟು ಪುನಃ ವಾಪಸ್ ಇಸ್ಕೊಳಕ್ ಮಾಡ್ತೀವ ಅಂದ್ರೆ ಅವ್ರಿಗೆ ಕಲ್ಚರ್ ಗೊತ್ತಿಲ್ವಲ್ಲ ಈ ಕಡೆ. ಹೌದು. ಇಂಗ್ಲಿಷ್ ಅವರು ಚೆನ್ನಾಗಿರ್ತಾರೆ ಸರ್. ಅದ್ ಬಿಟ್ರೆ ನನ್ಗೆ ಮರಿಯಕ್ ಆಗದೆ ಇರೋದು ಅಂತ ಅಂದ್ರೆ ಫನ್ನಿ ತುಂಬಾ ಆಗಿದೆ ಸರ್. ಲೇಡೀಸ್ಗಳೆಲ್ಲ ಬರೋದು ಚೆನ್ನಾಗಿ ಮಾತಾಡೋರು ಅವಾಗೆಲ್ಲ ಆಫ್ಲೈನ್ ಅಲ್ಲೆಲ್ಲ ಇತ್ತಲ್ಲ. ಅಂದ್ರೆ ಹೆಂಗಪ್ಪ ಅಂದ್ರೆ ಇವಾಗ ಬಂದು ಕುತ್ಕೊಂಡಿದ್ದಾರೆ. ಒಂದು ಇಲ್ಲಿಗೆ ಹೋಗಿದ್ದೆ ಸರ್ ನಾನು, ಕುಮಾರಸ್ವಾಮಿ ಲೇಔಟ್, ಇಲ್ಲಿಂದಾನೆ ಬಾಡಿಗೆ, ನೇಪಾಳಿ ಅವ್ರದ್ದು. ಆ ಹುಡ್ಗಿ ಇಲ್ಲಿಂದ ಸರ್ ಅಲ್ಲಿ ಗಂಟ ಹೋಗ್ಬೇಕಾದ್ರೂ ಏನೋ ಒಂಥರ ಭಯ ಅವ್ಳಿಗೆ. ಹಿಂಗೆ ನೋಡೋದು, ಇವ್ನು ಯಾಕೋ ಎಲ್ಗೋ ಕರ್ಕೊಂಡು ಹೋಗಂಗ ಅವನೇ. ಅವ್ ಅಂದ್ರೆ ಇವನಿಗೆ ಫೋನ್ ಹಾಕೋದು, ಇಲ್ಲೊಬ್ನಿದ್ದ ಅವನು ಹಿಂದಿ ಅವನೇ, ಅವನಿಗೆ ಫೋನ್ ಹಾಕೋದು. ಅವನು ಭಯ್ಯ ಜಯ ಜಯ ಏನ್ ಕುಮಾರಸ್ವಾಮಿ ಲೇಔಟ್ ಪಕ್ಕದ ರೋಡಲ್ಲಿ ಐತೇನೆ ಇರೋ ಒಯ್ತೀನಿ ಅಂತ ನಾನು. ಇವ್ಳು ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾಳೆ. ಅಲ್ಲಿ ಫೋನ್ ಮಾಡ್ಬಿಟ್ಟು ಅವ್ರು ಏನೋ ಭೋಜ್ಪುರಿ ಭಾಷೆಯಲ್ಲಿ ಬಿಡೋದು ಅವ್ನಿಗೆ. ಇವ್ನು ಯಾಕೋ ಯಾವ ಕಡೆನೋ ಹೋಯ್ತಾವನೆ ಅಂತ. ಇವ್ನು ಇಲ್ಲಿಂದ ಇವ್ನು ಚುಚ್ಚಾಯ್ತೇವೆ ಅವನಿಗೆ, ಅವಳಿಗೆ, ಆ ಹುಡ್ಗಿಗೆ. ಅವ್ನಿಗೆ ಸ್ವಲ್ಪ ಚೆನ್ನಾಗಿ ಮಾತಾಡು ಹಂಗೆ ಹಿಂಗೆ ಅನ್ಕೊಂಡು ಲೇ ಇವ್ ಯಾವ ಇವ್ಲಿ ಇವೆಲ್ಲ ಒಂಥರ ಬೇಜಾರಾಗ್ಬಿಡುತ್ತೆ ಸರ್. ಕೆಲವೊಬ್ರು ನೋಡ್ತಾರೆ ಒಂಥರ ಅನುಮಾನ, ಏನೋ ಒಂಥರ ಅನುಮಾನ. ಇವಾಗೆಲ್ಲ ಅಪ್ಲಿಕೇಶನ್ಗಳು ಬಂದಿದಾವೆ, ಎಲ್ಲ ಇದಾವೆ. ಅವಾಗೆಲ್ಲ ಹೆಂಗಂದ್ರೆ ಆಟೋ ಎಕ್ಬಿಟ್ರೆ ರಾತ್ರಿ ಹೊತ್ತು ಅನುಮಾನ ಪಡೋರು. ಬಟ್ ನಾವ್ ಆಟೋ ಡ್ರೈವರ್ ಅವಾಗಿಂದ ಹಂಗೆ ಇತ್ತು ಸರ್ ಕಾಲ. ಯಾಕಂದ್ರೆ ತುಂಬಾ ರಾಬರಿಗಳಾಗೋದಾಗ್ಲಿ, ಆಟೋದವ್ರು ನಿಲ್ಸ್ಬಿಟ್ಟು ಸರ್ ಸಿಕ್ಕಾಪಟ್ಟೆ ಆಗಿದಾವೆ. ಆಟೋದವ್ರನ್ನ ರಾಬ್ರಿ ಮಾಡ್ಬೇಕು ಅಂದ್ಬಿಟ್ಟೆ ಕೆಲವು ಕಡೆ ಕೆಲವೊಂದು ಟೀಮ್ಗಳು ಸರ್, ಆಟೋ ವೀಲ್ಗಳು ರಾಬ್ರಿ ಮಾಡ್ಬೇಕು ಅಂತಾನೆ ಕೆಲವೊಂದ್ ಕಡೆ ಕೆಲವೊಂದು ಟೀಮ್ಗಳು ಬ್ಯಾಟ್ರಿಗಳು ಎತ್ತೋದು, ಗ್ಲಾಸ್ಗಳೆಲ್ಲ ಬಿಚ್ಕೊಂಡು ಓಡೋಗ್ಬಿಟ್ಟವ್ರೆ ಸರ್. ಬೀಡಿಂಗ್ ಎಲ್ಲ ಬಿಚ್ಬಿಟ್ಟು ಗ್ಲಾಸ್ ಎಲ್ಲ ಬಿಡಿ, ಅದೇ ನಮ್ ಹುಡ್ಗಂದು ಆಟೋನೇ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಅವಾಗೆಲ್ಲ ಆತರ ಇತ್ತು. ನಮ್ಗೂನು ಎಲ್ಲ ಸುಮಾರಾಗಿದಾವೆ ಸರ್. ಲಾಸ್ಟ್ ಟೈಮ್ ಹೇಳಿದೀನಿ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ, ಹೋದಾಗ ಹೊಡೆದ್ಬಿಟ್ಟು ಎಲ್ಲ ಸೊಲ್ಟ್ ಗಿಲ್ಟ್ ಎಲ್ಲ ಕಿತ್ತಾಕ್ಬಿಟ್ಟು ಆತರ ಎಲ್ಲ ಇತ್ತು ಇಲ್ಲಿ. ಇವಾಗೆಲ್ಲ ಏನಿಲ್ಲ, ಇವಾಗೆಲ್ಲ ಯಾಕಂದ್ರೆ ಟೈಮ್ ಟು ಟೈಮ್ ಡ್ಯೂಟಿ ಆಗ್ಬಿಟ್ಟಿದೆ. ಬಟ್ ಇವಾಗೂನು ನಡೀತಾವೆ ಸರ್ ಬೆಂಗಳೂರು ಎಲ್ಲಾ ಕಡೆ CC ಕ್ಯಾಮ್ರಾ ಇದೆ, ಅದೊಂದು ಭಯ ಎಲ್ಲರಿಗೂ. ಹೌದು ಸರ್, ಅದಂತೂ ಇನ್ನೊಂದಿಲ್ಲ. ಇವಾಗ ನಾವೇ ನೋಡ್ರಿ ಅಷ್ಟೊಂದೆಲ್ಲ ಮಾಡ್ತೀವಿ. ಇವಾಗ ನಾವುಗಳೇ ಆಟೋ ಡ್ರೈವರ್ಗಳು ಅಂದ್ರೇನೆ ನನ್ ಮಕ್ಳು ಸರಿ ಇಲ್ಲಪ್ಪೋ ಇವ್ರು ಅನ್ನೋ ತರ ಇತ್ತು. ಇವತ್ತಿಗೆ ಹಿಂದಿ ಅವ್ರು ಬಂದು ನಮ್ಮ ಮೇಲೆ ರೌಡಿಸಮ್ ಮಾಡ್ತಾರೆ. ಅದಕ್ಕೆಲ್ಲ ಕಾರಣ ಏನ್? ಕ್ಯಾಮ್ರಾಗಳು, ಸೋಷಿಯಲ್ ಮೀಡಿಯಾಗಳು ಎಲ್ಲಾದ್ರೂ ಬರ್ತೀವಿ ನಾವು ಒಂದು ಧೈರ್ಯ ಎಲ್ಲೇ ಹೋದ್ರು. ಬಟ್ ಆದ್ರೂ ಸರ್ ಸಿಸ್ಟಮ್ ಎಷ್ಟೇ ಹೋದ್ರು ಕಚಡಗಳು ಇದ್ದೇ ಇರ್ತಾರೆ ಸರ್. ಹೌದು, ಯಾರಿಗೂ ಬಿಟ್ಟಿದ್ದಲ್ಲ, ಇದ್ದೇ ಇರ್ತಾರೆ. ನೋಡ್ರಿ ನೆನ್ನೆ ಒಬ್ರು ನಮ್ ಫ್ರೆಂಡ್ DM ಮಾಡಿದ್ರು. ಆಟೋದಲ್ಲಿ ಮುಂದ್ಗಡೆ ಇದ್ರತ್ರ ಒಂದು ಬೋಶ್ ಕಂಪನಿದು ಡ್ರಿಲ್ಲಿಂಗ್ ಮಿಷಿನು ಏನೇನೋ ಇಟ್ಟಿದ್ರಂತೆ, ಒಂದು 15-20 ಸಾವಿರ ರೂಪಾಯಿ ಐಟಮ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಾರ. ವಿಡಿಯೋ ಸಮೇತ ಕಳ್ಸವ್ರೆ. ಹಾಕ್ರಿ ಅಂದ್ಬಿಟ್ಟು ಏನ್ ಮಾಡಕ್ ಆಯ್ತದೆ ಅದನ್ನ.